ಇವತ್ತೇನ್ ಅಡಿಗೆ ಮಾಡ್ತೀರಿ? ಇವತ್ ನಾನು ರೆಸ್ಟಪ್ಪ. ನಿಂಗೆ ಇನ್ಯಾರ್ಗಿಷ್ಟು? ಗೆಸ್ಟ್ ಒಬ್ಬರನ್ನ ಕರೆಸ್ತೀನಿ. ಬೇಗೂರಲ್ಲಿ ಬೇಗೂರಮ್ಮ ಅಂತ ಅವ್ರೆ. ರುಚಿ ರುಚಿಯಾಗಿ ಅವ್ರ ಮನೇಲಿ ಏನಂದ್ರೆ ತುಂಬಿದ ಮನೆ, ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗೆ ಸಾರು ಮಾಡ್ತಾ ಇದ್ರು. ನಾನು ಹೋಗಿ ಒಂದ್ ಬಾರ್ಸ್ಕೊಂಡ್ ಬಂದಿದ್ದೆ. ಅಕ್ಕ ಬಂದ್ ನಮ್ಮ ಮನೇಲಿ ಒಂದ್ ಅಡಿಗೆ ಮಾಡ್ಬಿಡ್ರಕ್ಕ ಅಂದೆ. ಅಯ್ಯ ಕರಿಯೋದೇ ಚಣ, ನಿಮ್ದೆಲ್ಲ ಅಡಿಗೆ ನಾವು ಕಲ್ತಿದ್ದೀವಿ ಅಂದ್ರು. ಅಕ್ಕ ಬೇಗೂರಕ್ಕ ಬಂದ್ಬಿಡಿ ಈಗ. ಇವ್ರೇ ನಮ್ ಬೇಗೂರಮ್ಮವ್ರು. ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂದ್ರೆ ಅಣ್ಣ, ಇವರು ಬೇಗೂರಮ್ಮ ಅಲ್ಲ, ಬಂಗಾರದಮ್ಮ. ಬಂಗಾರದಮ್ಮ ನೋಡಿ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಏನೇನ್ ಅದು ಇವತ್ತು ಏನ್ ಸಾರು ಮಾಡ್ಬೇಕು ಅಂತ ಬಂದಿರಮ್ಮ? ಮೊಳಕೆ ಹುಳ್ಳಿಕಾಳು ಸಾರು. ಮೊಳಕೆ ಹುಳ್ಳಿಕಾಳು ಸಾರನ್ನ ಮಾಡ್ತಾರೆ. ಆ ಮೊಳಕೆ ಹುಳ್ಳಿಕಾಳು ಸಾರು ಆ ಕಾಲದಲ್ಲೆಲ್ಲ ಮಜವಾಗಿರೋದು. ಈಗೆಲ್ಲ ಯಾರು ಮಾಡ್ತಾರೆ? ಈಗ ಅದನ್ನೇ ಸ್ವಲ್ಪ ಎಲ್ಲ ಸಾಲಿಡ್ ಮಾಡ್ಕೊಂಡು ತಿಂತಾವ್ರೆ. ಅದರಿಂದ ಈಗ ಮೊಳಕೆ ಹುಳ್ಳಿಕಾಯಿ ಸಾರಿಗೆ ಬಿರಿಯಾನಿ ರೈಸ್ ಚಂದನ ಅಥವಾ ವೈಟ್ ರೈಸ್ ಚಂದನ ಅಥವಾ ಮುದ್ದೆ ಚಂದನ? ಮುದ್ದೆ ಸಾರು, ಮುದ್ದೆ ಚೆನ್ನಾಗಿತ್ತು. ಮುದ್ದೆ ಮೊಳಕೆ ಹುಳಿ ಸಾರು ತಿಂತಾ ಇದ್ರೆ ತಿಂದ್ಮೇಲೆ ನಾವಿಬ್ರು ಗೆದ್ವಿ. ಇವಾಗ ಮಾಡ್ಬಿಡೋಣಮ್ಮ. ಈಗ ನಿಮ್ಗೆ ಏನೇನ್ ಬೇಕು ಅಂತ ನಾವು ಹೇಳಿದ್ರೆ ಸಾಮಗ್ರಿ ತೆಗೆದು ತಂದು ಕೊಡ್ತಾ ಇರ್ತೀನಿ. ನಿಮ್ಗೆ ಸಹಾಯಕನಾಗಿ ದುಡಿತಾ ಇರ್ತೀನಿ. ನೀವು ಮಾಡ್ಬಿಡಿ. ಬೇಗೂರಮ್ಮ ಅಡಿಗೆನ ಮಾಡಿ ಮೊಳಕೆ ಹುಳಿಕಾಳು ಸಾರನ್ನ ತಿನ್ಸ್ಬಿಡಿ ಅಮ್ಮ. ಏನೇನ್ ಬೇಕು ಸಾಮಗ್ರಿ ಅಂತ ಹೇಳೇ ಬಿಡ್ತೀನಿ. ಮೊಳಕೆ ಹುಳ್ಳಿಕಾಳು, ಆಲೂಗಡ್ಡೆ, ಬದನೆಕಾಯಿ, ಓಕೆ, ಬೆಳ್ಳುಳ್ಳಿ, ಓಕೆ, ಕರ್ಬೇವು ಸೊಪ್ಪು, ಆಯ್ತು, ಕೊಬ್ಬರಿ, ಕಲ್ಲುಪ್ಪು, ಓಕೆ, ಧನಿಯಾ ಪುಡಿ, ಆಯ್ತು, ಸಾಂಬಾರ್ ಪುಡಿ, ಆಯ್ತು, ಅರಿಶಿನ ಪುಡಿ, ಟೊಮಾಟೊ, ಹಸಿಮೆಣಸಿನಕಾಯಿ, ಈರುಳ್ಳಿ, ಹುಣಸೆ. ಓಕೆ. ನಿಮ್ಗಿದು ನಮ್ಮ ಮನೆಯಲ್ಲೇ ಮಾಡ್ಬೇಕು, ನಮ್ ಕಿಚನ್ ಅಲ್ಲಿ ಮಾಡ್ಬೇಕು ಅಂತ ಹೆಂಗ ಅನ್ಸ್ಬಿಡ್ತಮ್ಮ? ಏನು ನಿಮ್ದೆಲ್ಲ ನೋಡ್ದೆ, ನನಗೂ ಅಡಿಗೆ ತಾನೆ, ಅಡಿಗೆದೆಲ್ಲ ನೋಡ್ದೆ, ಖುಷಿ ಆಯ್ತು. ಅಡಿಗೆ ಎಲ್ಲ ಊಟ ಎಲ್ಲ ನೋಡ್ದೆ, ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಸರಿ, ನಾವು ಆಗಲ್ಲ ದೊಡ್ಡ ಕುಟುಂಬದವರು, ನಾವು ಒಂದ್ 50-60 ಜನಕ್ಕೆಲ್ಲ ಮಾಡೇರಿ. ನಾನು ಒಂದ್ಸಲ ನೋಡೋಣ ಹೆಂಗ್ ಮಾಡೋಣ ಅಂತ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೆ. ನಾನೇನೋ ಒಂದ್ 10 ಜನ ಅನ್ಕೊಂಡೆ, 50-60 ಜನ ಅಂತೆ. ನಾವು ಹೋಗಿದ್ದೀನಪ್ಪ ಅವ್ರ ಮನೆಗೆ. ಸಿಕ್ಸ್ ಪ್ಯಾಕ್ ಅಲ್ಲ ಇವ್ರ ಮನೆ, ಫ್ಯಾಮಿಲಿ ಪ್ಯಾಕ್. ಮಜವಾಗಿರುತ್ತೆ. ಬೆಸ್ಟ್ ಆಯ್ತು. ಮಾಡಿ ಅಕ್ಕ, ಬೇಗ ಬೇಗ ಮಾಡಿ ಬಂಗಾರದಕ್ಕ. ತೆಗೆದು ಕೊಡ್ತೀನಿ. ನೀವೇನು ಮಾಡಿ ನಿಮ್ ಸಹಾಯಕ. ಈಗ ಏನೇನೋ ಇಲ್ಲಿ ಒಂದು ಮಸಾಲೆ ಉರಿಯಕ್ಕೆ ಒಂದು ಬಾಣಲೆ ಇಟ್ಟಿದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ. ನಿಮ್ಗೆ ಏನೇನು ಮಾಡ್ಬೇಕು ಅಂದ್ರೆ ನೀವು ಖುಷಿಯಾಗಿ ಮಾಡಿ. ನಾನು ನಿಮ್ಮ ಸಹಾಯಕನಾಗಿ ದುಡಿದು ಬಿಡ್ತೀನಿ. ನೀವಿಬ್ರು ಮಾಡಿ, ನಾನು ಆರಾಮಾಗಿ ಬಾರಿಸ್ಬಿಡ್ತೀನಿ. ಅಲ್ಲಿ ಬೇಡ ಬೇಡ, ಕೂತ್ಕೊಳ್ಳಿ, ರುಚಿ ನೋಡುವಾಗ ತಿನ್ಕೊಳ್ಳಿ ಅಂತ ಹೇಳ್ತಾರೆ. ಕರಿತೀರತ್ತಾನೆ. ಮಾಡಕ್ ಮುಂಚೆನೆ ಘಮ ಘಮ ಅಂತಿದೆ, ಏನು ಅಂತ ಕೇಳಿಲ್ವಲ್ಲ? ಏನ್ ಹೇಳ್ಬೇಕು? ಮೊಳಕೆ ಹುಳ್ಳಿಕಾಳು ಸಾರು ಮಾಡ್ತೀನಿ ಬನ್ನಿ. ಅಲ್ಲ, ಮಾಡಕ್ ಮುಂಚೆನೆ ಘಮ ಘಮ ಅಂತಿದೆ, ಏನು ಅಂತ ಕೇಳಿ. ಏನು ಹೇಳ್ಬೇಕು? ಹೂವ ಇಟ್ಕೊಂಡು ಲಕ್ಷ್ಮವ್ವನ್ ತರ ಬಂದಿರಲ್ಲ, ಅದಕ್ಕೆ ಘಮ ಘಮ ಮಾಡಿ ಬೇಗ ಬೇಗ. ಏನ್ ಬೇಕಮ್ಮ? ಏನ್ ತೊಂದ್ರೆ ಇಲ್ಲ. ನೋಡಿ, ಈಗ ಬಲೆ ಅಂಟಿದೆ, ತಗೊಳ್ಳಿ. ಎಷ್ಟು ಹಾಕ್ಬೇಕಮ್ಮ ನೀರು? ನೀವ್ ಹೇಳಿ. ಸಾಕಮ್ಮ? ಹಾಕ್ಲಾ? ಓ, ಇದು ಬೇಯಬೇಕು. ಹುಳ್ಳಿಕಾಳು ಹಾಕ್ತಾ ಇದ್ದೀನಿ. ಹಾಕಿ ಮಿಕ್ಸಿಂಗು ಹೆಸರು ಕಾಳು, ಅಳಸಂದ್ರಿ, ಹುಳ್ಳಿಕಾಳು ಮಿಕ್ಸಿಂಗ್ ಮಾಡಿ ಮೊಳಕೆ ಕಟ್ಟಿದ್ದೆ. ಓಕೆ, ಹಾಕ್ತಾ ಇದ್ದೀನಿ. ಈಗ ಆಲೂಗಡ್ಡೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಕಿ. ಇದು ಮಾಡಕ್ ಕಷ್ಟ, ಹಂಗೆ ಭಯ ಅಂದ್ಬಿಟ್ರು. ಬದನೆಕಾಯಿ ಹಾಕ್ತಾ ಇದ್ದೀನಿ. ಈಗ ಒಂದ್ ರೌಂಡ್ ಹಿಂಗ್ ಅನ್ಬಿಡೋಣ, ತಿರುಗಿಸ್ಬಿಡೋಣ. ಟಮಾಟ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ. ಇದೇನು ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀರಾ? ಸ್ವಲ್ಪ 4 ಹಸಿಮೆಣಸಿನಕಾಯಿ. ಓಕೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ. ಈರುಳ್ಳಿ ಸ್ವಲ್ಪ ಈರುಳ್ಳಿ, ಹಸಿ ಈರುಳ್ಳಿನೇ. ಅವಾಗಲೇ ರುಚಿ ಬರುತ್ತೆ ಅಂತೀರಾ? ಹೌದು, ಟೇಸ್ಟ್ ಬರುತ್ತೆ. ಹೌದು, ಹಳ್ಳಿ ತರ ಸಾರು ಬರುತ್ತೆ. ಹಳ್ಳಿ ತರ ತಿರುಗಿಸ್ಕೊಟ್ಬಿಟ್ಟು ಕೂಲಿಯಾಳ ಸಾರು. ಹೌದೌದು, ಅದು ಭತ್ತ ಮುಗಿಸ್ಬಿಟ್ರು. ಈಗ ಪಕ್ಕದ ಮನೆ, ಈಗ ಇದು ಉರಿಬೇಕಾ? ಈರುಳ್ಳಿ ಸುಟ್ಕೊಂತೀನಿ ನಾನು. ಸ್ಟವ್ ಅಲ್ಲಿ ಸುಟ್ರೆ ರುಚಿ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರಲ್ಲೇ ಇಟ್ಬಿಡ್ಲಿ ಬಿಡಿ. ಈರುಳ್ಳಿನ ಇಟ್ಬಿಟ್ಟಿದ್ದೀರಾ? ಇಲ್ಲಿ ಇಟ್ಬಿಡ್ಲಾ? ನೋಡಿ, ಈಗ ಈರುಳ್ಳಿನ ಸುಡ್ಬೇಕಂತೆ. ಈರುಳ್ಳಿ ಸ್ಟವ್ ಮೇಲೆ ಸುಟ್ರೆ ಚೆನ್ನಾಗಿರುತ್ತೆ, ಎಣ್ಣೆಯಲ್ಲಿ ಇಟ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಸ್ಟವ್ ಮೇಲೆ ಇಟ್ಟು ಸುಟ್ಕೊಂಡು ಸಾರು ಮಾಡಿದ್ರೆ ಹಳೆ ಕಾಲಸ್ತಾರ ಸಾರು ಚೆನ್ನಾಗಿರುತ್ತೆ. ಘಮ ಘಮ ಅನ್ನುತ್ತೆ. ಸರಿ, ಅಷ್ಟೇ. ಈಗ ಒರೆಸ್ಬಿಡ್ತೀನಿ. ನೀರು ಚೆಲ್ಲಿದೆ. ಹೇಳಮ್ಮ, ಇಟ್ಟಿದ್ದೀನಿ. ಈಗ ನಿಮಗೆ ಮಿಕ್ಸಿ ಜಾರು. ಅಯ್ಯೋ ಅಣ್ಣ, ಮಿಕ್ಸಿ ಜಾರ್ ಕೊಡೋಣ. ಈಗ
ಅಕ್ಕ ಏನೇನ್ ಹಾಕ್ಬೇಕು? ಮಿಕ್ಸಿ ಜಾರ್ ಇದು. ಮಿಕ್ಸಿ ಜಾರ್ಕ ಹಾ ಸ್ವಲ್ಪ ಹುಣಸೆ ಹಣ್ಣು, ಆಯ್ತು. ಸ್ವಲ್ಪ ಸಾಂಬಾರ್ ಪುಡಿ, ಎಷ್ಟು ಸ್ಪೂನು? ಒಂದೂವರೆ ಸ್ಪೂನ್ ಹಾಕ್ತೀನಿ. ಒಂದು ನಿಮ್ಗೆ ಟೇಸ್ಟ್ ಎಷ್ಟು ಬೇಕಾ ಖಾರ ನಿಮಗ್ ಬೇಕಾಗಿರೋದು. ನಮಗ್ ಬೇಕಾಗಿರೋದು ನಾನು ಟೇಸ್ಟ್ ಹಾಕ್ತೀನಿ. ಒಂದೂವರೆ ಸ್ಪೂನ್ ಹಾಕಿದ್ದೀನಿ. ಆಯ್ತು. ಸ್ವಲ್ಪ ಖಾರದ ಪುಡಿ ಆಯ್ತು ಹಾಕಿ. ಒಂದು 1/4 ಸ್ಪೂನ್ ಹಾಕಿ. ಸ್ವಲ್ಪ ಧನಿಯಾ ಪುಡಿ. ಓಕೆ ಮುಗಿತ್ ಕೈಗೆ. ಸ್ವಲ್ಪ ಧನಿಯಾ ಪುಡಿ. ಆಯ್ತು. ಬೆಳ್ಳುಳ್ಳಿ ಒಂದು 4 ಹೋಳು. ಆಯ್ತು. ಈಗ ಇವ್ರನ್ನ ಇನ್ನು ಸ್ವಲ್ಪ ಬೇಯಿಲಿ. ಆಯ್ತು. ಸ್ವಲ್ಪ ತೆಂಗಿನಕಾಯಿ ತುರಿ. ಆಯ್ತು. ಸಾಕಾ? ಆಮೇಲಮ್ಮ ಅಷ್ಟೇ. ಕೊತ್ತಂಬರಿ ಗಿತ್ಮಿರಿ ಹಾಕ್ಬೇಕಾ? ಬೇಕಂದ್ರೆ ಹಾಕೊಂಬದು, ಟೇಸ್ಟ್ ಇಲ್ಲಂದ್ರೆ ಆಮೇಲೆ ಹಾಕ್ತೀನಿ. ಹುಣ್ಸೆಹಣ್ಣೆಲ್ಲ ಹಾಕಿದ್ದೀರಾ? ಹಾಕಿದ್ದೀನಿ. ಹುಣ್ಸೆಹಣ್ಣು ಈರುಳ್ಳಿ ಸುಟ್ಟಿದ್ದು ಇದಕ್ಕೆ ಹಾಕ್ಬೇಕು. ಆಮೇಲೆ ಸ್ವಲ್ಪ ಕಾಳು ಹಾಕೊಂಡು ರುಬ್ಬೇಕು. ಈ ಕುಕ್ಕರ್ ಕೂಗ್ಬೇಕಾ ಅದು? ಹಂಗಂದ್ರೆ ಒಂದ್ ಕೆಲಸ ಮಾಡೋಣ, ಇನ್ನೊಂಚೂರು ಹೋಗೋಣ ಒಳಗಡೆ. ಸುಟ್ಟಿ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಮ್ಮ. ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಮಾಡಿ ರೆಡಿ ಇದೆ. ರೆಡಿ ಇದೆಯಾ? ನಾವೇನೋ ಸಹಾಯ ಮಾಡ್ಬೇಕಾ? ತಗೊಳ್ಳಿ ಚೌಟು. ಸ್ವಲ್ಪ ಕಾಳು ತಗೊಂತೀನಿ ರುಬ್ಬಾಕ. ತಗೊಳ್ಳಿ. ಬಿಸಿ ಹಾಕಿದ್ರೆ ಜಾರು ಇದಾಗುತ್ತೆ. ಒಂದು ಕಪ್ಪೆ ಕೊಡ್ತಾ ತೊಗೊಮ್ಮ. ಏನಾವಲ್ಲ ಏನೆಲ್ಲ ಹಾಕ್ಬಿಡ್ತಾ ಇರೋದು. ಸಾಕ್ಬಿಡ್ರೆ ತಗೊಳ್ಳಿ. ಒಂದು ಸ್ಪೂನ್ ರೆಡಿಯಾಗಿ ಇಟ್ಟಿರ್ತೀವಿ. ಆರೋದ್ಮೇಲೆ ಈಗ ಎಲ್ಲ ತೆಗ್ದಿದ್ದೀರಾ? ಸ್ವಲ್ಪ ಹಾರಿಸ್ತಾ ಇದ್ದೀರಾ? ಸ್ವಲ್ಪ ಹಾರಿಸ್ತಾ ಇದ್ದೀರಿ. ಆಯ್ತಮ್ಮ. ಜಾರು ಯಾಕಂದ್ರೆ ಮುಖಕ್ಕೆ ಎಗರ್ಬಿಟ್ರೆ ಕಷ್ಟ ಅಲ್ವಾ? ಎಗರಲ್ಲ ಬಿಡಿ, ನಾವಿದೀವಿ ಅದಕ್ಕೆಲ್ಲ. ಜಾರ್ಕ್ ಹಾಕ್ತಾ ಇದ್ದೀನಿ. ಹಾಕ್ರಮ್ಮ. ಇದು ರುಚಿ ಬರಬೇಕು ಅಂತ ಇದು. ಹಬ್ಬಬ್ಬಾ. ಅವಾಗೆಲ್ಲ ಕಲ್ಲಲ್ಲಿ ರುಬ್ತಾ ಇದ್ರು. ಕಲ್ಲಲ್ಲಿ ಒಳ್ಳಲ್ಲಿ ರುಬ್ತಾ ಇದ್ರಿ. ಈಗೆಲ್ಲ ಮಿಕ್ಸಿ ಬಂದ್ಬಿಟ್ಟದೆ. ನೋಡಿ ಈಗ ಹಿಂಗ ಹಾಕೋದು ನೋಡಿ, ನಾನು ಹಾಕೊಡ್ತೀನಿ ನೋಡಿ. ಆಯ್ತಾ? ಈ ಹಣ್ಣನ್ನ ಹಿಂಗಿಡೋದು ನೋಡಿ. ಆಯ್ತು, ರೆಡಿ ಆಯ್ತು. ಇವಾಗ ಹೌದಾ? ತೆಗೆದ್ಬಿಡೋದಾ? ಫಾಸ್ಟ್ ಆಗಿದ್ದೀರಾ ನೀವು? ಅಣ್ಣ ಬರೋಣ. ನಾವು ಫಾಸ್ಟ್ ಆಗಿಲ್ಲ ಅಂದ್ರೆ ನಾವು 100 ಜನಕ್ಕೆಲ್ಲ ಅಡಿಗೆ ಮಾಡ್ಯಾರಿ. ದೊಡ್ಡ ಮನೆ, ನಾವು ದೊಡ್ಡ ಕುಟುಂಬ, ದೊಡ್ಡ ಫ್ಯಾಮಿಲಿ. ಫಾಸ್ಟ್ ಆಗಿರ್ಬೇಕಲ್ಲ. ಹೌದೌದು. ನೀರು ಸ್ವಲ್ಪ ಜಾಸ್ತಿ ಹಾಕ್ಬೋದಾ ಕಮ್ಮಿ ಹಾಕ್ಬೇಕಾ? ಅಲ್ಲ ಅದಕ್ಕೆ ಇಲ್ಲ ಇದು ತೊಳ್ಕೊಬೇಕಲ್ಲಮ್ಮ. ಮುಗಿದಾಯ್ತು ಕತೆ. ಹಾಕ್ಲಮ್ಮ. ಇನ್ನೊಂಚೂರು ಹಾಕ್ತೀನಿ ನೀರು. ಈಗ ನೋಡಿ ಇದಕ್ಕೆ ಹಾಕಿದ್ದೀನಿ ಸಾರು, ನೀರು ಎಲ್ಲ ರೆಡಿನಾ? ಈಗ ಹಚ್ಬಿಡ್ಲ ದೀಪ? ಕೊಡಿ ಈ ಕಡೆ. ಎಷ್ಟು ಎಣ್ಣೆ ಹಾಕ್ಬೇಕು? ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಷ್ಟು ಬೇಕು ಅನ್ನೋದು ಇಂಪಾರ್ಟೆಂಟು. ನಾವೇನು ಎಣ್ಣೆ ಉಯ್ತಾ ಇರೋದೆ. ಈಗ ಎಣ್ಣೆ ಕಾಯಿಲೆ. ಇದಕ್ಕೆ ಏನೇನು ಹಾಕ್ಬೇಕು? ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪಣ್ಣ. ಆಮೇಲೆ ಅಷ್ಟೇ. ಈರುಳ್ಳಿ ಹಾಕ್ತೀನಿ ಸ್ವಲ್ಪ. ಆಯ್ತು. ಈಗ ಇದು ಅಲ್ಲಾಡ್ಸಕ್ ಬೇಕು ಅಷ್ಟೇ. ಆಯ್ತು. ಈಗ ಎಣ್ಣೆ ಕಾಯಿಲೆ ಸುಮ್ಮನೆ. ಎಣ್ಣೆ ಕಾದ್ರೆ ನಾನು ಸಾಸಿವೆ ಸಿಟ್ಟು ಅನ್ನೋದು ಇಲ್ಲ ಅಂದ್ರೆ ಸಾರೇ ಟೇಸ್ಟ್ ಇರಲ್ಲ. ಅರ್ಜೆಂಟ್ ಯಾವುದು ಮಾಡಬಾರ್ದು. ನಿಧಾನಕ್ಕೆ ಮಾಡಿ, ನಿಧಾನಕ್ಕೆ ತಿನ್ನಿಸಿ, ಖುಷಿಯಾಗಿ ಅನ್ನಿ. ನಮ್ಮ ಯೂಟ್ಯೂಬಲ್ಲೆಲ್ಲ ಅಡುಗೆ ನೋಡಿದ್ರಲ್ಲ, ಯಾವ್ದು ತುಂಬಾ ಚೆನ್ನಾಗಿತ್ತು? ನಿಮ್ದು ಚಿಲ್ಲಿ ಚಿಕನ್ ಚೆನ್ನಾಗಿರುತ್ತೆ. ಓಕೆ. ಬಿರಿಯಾನಿ ಚೆನ್ನಾಗಿದೆ. ಓಕೆ. ಆಮೇಲೆ ಲೆಗ್ ಪೀಸ್ ಮಾಡಿದ್ರಲ್ಲ, ಪೆಪ್ಪರ್ ಲೆಗ್ ಪೀಸ್ ಸೂಪರ್ ಆಗಿತ್ತಾ? ಮಾಡೋಣ ಬಿಡಿ, ನೀವು ಹೇಳೋದು ನಿಜ. ಈಗ ಸಾಸಿವೆಯನ್ನು ಬಿಡಿ, ಎಣ್ಣೆ ಕಾದಿದೆ. ಚಟಾಪಟ ಅಂತ ಇದೆ. ಓಕೆನಾ? ಹಿಂಗೆ ಬರ್ಬೇಕು ಸೌಂಡು. ಈರುಳ್ಳಿಯನ್ನು ಹಾಕಿ, ಕರಿಬೇವನ್ನು ಬಿಡಿ, ಸ್ವಲ್ಪ ಆಡಿಸ್ಬಿಡೋಣ. ಸಾಸಿವೆ ಸ್ಮೆಲ್ಲು ಘಮ ಅಂತ ಇದೆ. ಈರುಳ್ಳಿ ಎಲ್ಲ ಕೆಂಪರ ಆಗ್ಬೇಕೇನಮ್ಮ? ಬ್ರೌನ್ ಕಲರ್ ಬರ್ಬೇಕಾ? ಬ್ರೌನ್ ಕಲರ್. ಆಯ್ತಮ್ಮ. ನೀವೆಲ್ಲ ಅವಾಗೆಲ್ಲ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ರಿ? ಸೌದೆ ಒಲೆಗೆ ಅಡಿಗೆ ಮಾಡಿದ್ರು ಇದೇ ತರ ನಾವು ಮಾಡ್ತಾ ಇದ್ವಿ. ಇದೇ ತರ ಸೌದೆ ಇಲ್ಲಿಂದ ಅಲ್ಲಿವರೆಗೂ ಇಟ್ಬಿಡೇರಿ, ದೊಡ್ಡ ಒಲೆಗ ಬಂದ್ರೆ ಇಟ್ಬಿಟ್ಟು ಅಡಿಗೆ ಮಾಡ್ತಾ ಇದ್ವಿ ನಾವು. ಹೌದು. ಇದು ಯಾವ ಟೈಮಲ್ಲಿ ಬಹಳ ಚೆನ್ನಾಗಿರುತ್ತಮ್ಮ ಇದು ಅಡಿಗೆ? ಇದು
ಇದು ಚಳಿಗಾಲದಾಗ ಸರಿ ಅಣ್ಣ, ಚಳಿಗಾಲದಲ್ಲಿ ಸರಿ. ಚಳಿಗಾಲದಾಗ ಸರಿ. ಹಾ ಸೂಪರ್ ಆಗಿ ಬಾರಿಸ್ತಾ ಇರ್ಬೋದು. ಹೌದು ಹೌದು. ಸಾಕಮ್ಮ, ಸಾಕ ಆಫ್ ಮಾಡ್ಲಮ್ಮ ಸ್ಟವ್, ಇದಕ್ಕೆ ಬಿಡ್ಲಮ್ಮ. ಆಹಾ ಅಷ್ಟು ಮುಗೀತು ಕತೆ. ನೋಡ್ರಿ, ನೀವು ನೋಡ್ಬೇಕು, ಮಾಡಿದವ್ರು ನೀವು. ನೀವು ಫಸ್ಟ್ ನೋಡ್ಬೇಕು, ಆಮೇಲೆ ನಮ್ಮದ್ ಬಿಡ್ರಿ, ನಾವ್ ಹೆಂಗಿದ್ರು ನಾವ್ ತಿಂತೀರಿ, ಬೇರೆಯವ್ರ ಟೇಸ್ಟ್ ನೋಡಿ ನಮ್ಗೆ ಹೇಳ್ಬೇಕು. ಹಂಗೆ ನೋಡ್ಬಿಡ್ತೀನಿ ಬಿಡಿ. ಹಾಕಿ ಹಾಕಿ ಉಪ್ಪು ಕುಮ್ಮ, ಇವ್ರು ಉಪ್ಪೇ ತಿನ್ನಲ್ಲ. ಹಾಕ ಇನ್ನೊಂಚೂರು ಹಾಕಮ್ಮ. ಸಾಕು ಸಾಕು, ಇರ್ಲಿ ಬೇಡ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಕಿ ಹಾಕಿ ಕಲರ್ಗೆ ಟೇಸ್ಟ್ ಚೆನ್ನಾಗಿರ್ತದೆ ಅಣ್ಣ, ಕಲರ್ ಕೊಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಅಮ್ಮ ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ಗ ಇಬ್ರಣ್ಣ, ಒಂದ್ ಹೆಣ್ಣು ಒಂದ್ ಗಂಡು. ಓಕೆ. 4 ಜನ ಮೊಮ್ಮಕ್ಕಳು. 4 ಜನ ಮೊಮ್ಮಕ್ಕಳು. ನೋಡಿ ಇಷ್ಟು ಖುಷಿಯಾಗಿ ಹೇಳ್ತಾರೆ, ಖುಷಿಯಾಗಿ ಮಾತಾಡ್ತಾರೆ. ನಮ್ಗೆ ಅವ್ರ ಯಜಮಾನ್ರು ಮನೇಲಿ ಅವ್ರಣ್ಣ, ಮನೇಲಿ ಅವರೇ. ಅಂದ್ರೆ ತುಂಬ ಕುಟುಂಬ. ಅವಾಗಿದ್ದಿದ್ ಮಜಾ. ಹೌದು ಹೌದು, ಅವಾಗಿದ್ದು ಇದು ಈಗ ಬರೋದೇ ಇಲ್ಲ ಬಿಡಿ. ನೀವು ಮದ್ವೆಗಿದ್ದವರೆಲ್ಲ ಫುಲ್ ಡ್ಯಾನ್ಸ್ ಎಲ್ಲ ಆಡಿದಿರಂತೆ. ನಾನು ಮೊನ್ನೆ ನೋಡ್ಬಿಟ್ಟು ಫೋಟೋ ಫುಲ್ ಖುಷಿ ಆಗ್ಬಿಟ್ಟೆ. ಈಗಲೂ ರೆಡಿ ಅಂತಾರೆ. ಮೊನ್ನೆ ಕ್ವಾಟ್ಲೆ ಕಿಚನ್ ಕಳ್ಸೋಣ ಅಂತಿದ್ದೆ, ಒಂದು ಡ್ಯಾನ್ಸ್ ಆಡ್ಬಿಟ್ಟು ಬನ್ನಿ ಅಂತ. ಹಾಕೋಣ ಬಿಡ್ರಣ, ಆಡಲ್ಲ, ಹಾಕಿ ಬಿಡೋಣ ಅಂತಿರ್ಬಿಟ್ಟು. ಇದಿರ್ಬೇಕು ಹಿಂಗೆ. ಇದೆಲ್ಲ ತುಂಬಾ 65 ವರ್ಷ ನೋಡ್ದ, ಬಾಯಿ ಬಿಟ್ಟು ಹೇಳ್ತಾರೆ, ಯಾರು ಏಜ್ ಹೇಳಲ್ಲ. ಖುಷಿಯಾಗಿ ಹೇಳ್ತಾರೆ ನನ್ಗೆ ಅಷ್ಟು ವಯಸ್ಸಾಗಿದೆ. ಈ ಪ್ರೀತಿ ಇರ್ಬೇಕಲ್ಲ. ನನಗೆ ತುಂಬಾ ದಿನದಿಂದ ಕೇಳ್ತಾ ಇದ್ರು. ಈಗ ನಾವು ಇವರು ಪಕ್ಕದಲ್ಲೇ ಇದ್ದೀವಿ ಮನೆ, ಅದರಿಂದ ರುಚಿಯಾಗಿ ಅಡುಗೆ ಮಾಡ್ಕೊಂಬಂದು ಕೊಡ್ತಾ ಇದ್ರು. ಒಂದ್ಸಲ ಬಂದ್ಬಿಡಮ್ಮ ನಮ್ಮ ಅಡುಗೆ ಮನೇಲಿ ಮಾಡ್ಬಿಡಮ್ಮ. ಬರೋಣ ಮಾಡೋಣ, ಏನು ಅಡುಗೆ ಮಾಡೋದು ನೋಡಿ ಕಷ್ಟನ. ಅದು ಆ ಖುಷಿ ಇರ್ಬೇಕು ಅಡುಗೆ ಮಾಡೋದು. ಏನಾದ್ರೂ ಒಂದು ಅಡುಗೆ ಮಾಡ್ಬೇಕಂದ್ರೆ ಖುಷಿ ಇರ್ಬೇಕು, ಎಂಜಾಯ್ ಮಾಡ್ಬೇಕು. ಹೌದು, ಮಾಡ್ಬೇಕ, ಯಾರು ಮಾಡ್ತಾರೆ ಅಂದ್ರೆ ಟೇಸ್ಟ್ ಬರಲ್ಲ. ಹೌದು, ಇದು ಬರಲ್ಲ. ಖುಷಿ ಇರ್ಬೇಕು ಏನಾದ್ರೂ ಒಂದು ಅಡುಗೆ ಮಾಡ್ಬೇಕಂದ್ರೆ. ಹೌದು. ನಿಮ್ಮನ್ನು ನಮ್ಮ ಕೆಂಪಮ್ಮನ ಜೊತೆಗೆ ಹಾಕ್ಬಿಟ್ಟಿದ್ರೆ ಕಥೆನೇ ಬೇರೆ ಇರೋದ. ಸೂಪರ್ ಖುಷಿ ಆಗುತ್ತೆ. ಈಗ ಸಾರು ಚೆನ್ನಾಗಿ ಮರಳಿದೆ, ಒಂದು ಬೋಲ್ಗೆ ಹಾಕ್ಬಿಡೋಣ. ಸ್ವಲ್ಪ ಅನ್ನದ ಜೊತೆ ಕಲ್ಸ್ಕೊಂಡು ನಮ್ಮವ್ರೊಬ್ರು ಅವರೇ ತಿಂಡಣ್ಣ ಬರ್ತಾರೆ, ತಿನ್ಕೊಂಡು ಹೇಳ್ತಾರೆ. ಟೇಸ್ಟ್ ನೋಡಕ್ ಬರ್ತಾವ್ರೆ ನಮ್ಮ ಅಣ್ಣ. ರುಚಿ ನೋಡಾದ್ಮೇಲೆ ನೀವ್ ಹೇಳ್ಬೇಕು, ಏನು ಗೋಲ್ಡಮ್ಮ ಬನ್ನಿ. ಬಂಗಾರಮ್ಮ ಅಡಿಗೆ ಆಯ್ತಾ? ರೆಡಿ ಇದೆ, ಬನ್ನಿ. ನಿಮಗೋಸ್ಕರ ಕಾಯ್ತಾವ್ರೆ. ಅವ್ರು ನೋಡ್ಲೇಬೇಕು, ರುಚಿ ನೋಡ್ಲೇಬೇಕು ಅಂದ್ರೆ. ನೋಡಿ ಆಲೂಗಡ್ಡೆ, ಬದನೆಕಾಯಿ, ತರಕಾರಿ. ಈಗ ಹಾಕೊಂಡು ಒಂದು ರುಚಿ ನೋಡ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ರೆ ನೀವು ನೋಡಿ ನೋಡಿ ಸೂಪರ್. ಇನ್ನೊಂಚೂರು ಸಾರು ಹಾಕ್ಲಣ್ಣ, ಹಾಕ್ಸ್ಕೊಂತೀನಿ. ಸೂಪರ್ ಆಗದೆ, ಆರೋಗ್ಯಕ್ಕೆ ಬಹಳ ಒಳ್ಳೇದಿದು. ಹುಷಾರಿಲ್ಲಾಗ ಇಲ್ಲ ಅಂದ್ರೆ ಆ ಸಾರು ಮಾಡ್ಕೊಂಡು ತಿಂದ್ರೆ ಸೂಪರ್ ಸಾರು. ಹೌದು, ನೆಗಡಿ, ತಲೆನೋವು, ಜ್ವರ ಎಲ್ಲ ಹೊಟ್ಟೋಯ್ತದೆ. ಆಗಿನ ಪದಾರ್ಥಗಳು ಆ ಸೀಸನ್ ತಕ್ಕನಾಗಿ ಇರ್ತಾ ಇತ್ತು. ಅವಾಗ ರುಚಿನೂ ಹಂಗೆ ಬರ್ತಾ ಇತ್ತು. ತಾಯಿ ಅನ್ನಪೂರ್ಣೇಶ್ವರಿ ಚೆನ್ನಾಗಿದೆ ಅಂತ ಹೇಳ್ಬಿಡಮ್ಮ. ತಿನ್ಬಿಟ್ಟು ಸ್ವಲ್ಪ ದಪ್ಪ ಆಗಿ. ಬಂಗಾರಕ್ಕ ನೀ ಮಾಡಿರೋ ಸಾರ್, ಬಂಗಾರಕ್ಕ ನೀ ಮಾಡಿರೋ ಸಾರ್ ಇದೆಯಲ್ಲ, ಸೂಪರ್ ಆಗಿಲ್ಲ, ಡೂಪರ್ ಆಗಿದೆ. ಸೂಪರ್ ಡೂಪರ್ ಇಟ್ಟು ನೋಡಿ. ಇದ್ರ ಜೊತೆಗೆ ಮುದ್ದೆ ಇದ್ಬಿಟ್ರೆ ಬಾರಿಸ್ತಾ ಇರೋದೆ. ಮಿನಿಮಮ್ 4 ಮುದ್ದೆ ಹೋಗತ್ತೆ ಒಳಗೆ. 4 ಮುದ್ದೆ. ಹೌದೌದು. ತಿರ್ಗಾ ದಪ್ಪ ಆಗದೆ. ಮೊಳಕೆ ಕಾಳು ಸಾರು ಮಸ್ತಾಗಿದೆ. ರುಚಿಯಾಗಿ. ಅದು ಹಳೆಯವ್ರಲ್ವಾ, ಅವ್ರ ಅಡಿಗೆ ಅವ್ರ ರುಚಿ ಯಾವಾಗ್ಲೂ ಚೆನ್ನಾಗಿರುತ್ತೆ. ನಮಗ್ ಚೆನ್ನಾಗಿ ಗೊತ್ತು. ಆ ಕೈ ಇದೆಯಲ್ಲ ಎಲ್ಲಾರ್ಗು ಬರಲ್ಲ. ಆ ಖಾರ, ಉಪ್ಪು, ತರಕಾರಿಗಂತೂ ಸಕ್ಕತ್ತಾಗಿ ಅಂಟ್ಕೊಂಡಿದೆ. ವಿಶೇಷವಾಗಿ ಅವ್ರು ಹಾಕಂತ ಹುಣಸೆ ಹಣ್ಣಿನ ಹುಳಿ. ಆಹಾ,